सुमतिविरनुमेजं शुभ्रकाजं सखाजं सुखमयमनपाजं मुक्त्युपाजं विमाजं ग्रहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्यायशुश्रूषा कृष्णपूजारतं मुनिम् विश्वेशविष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे प्रथमस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿಯವರೆಗೆ ಅಶ್ವತ್ಥಾಮಾಚಾರ್ಯರು ಕಂಡ ಸ್ವಪ್ನ ಎಂಥದ್ದು ಅಂತ ವರ್ಣನೆ ಮಾಡ್ತಾ ಇದ್ರು. ಅರ್ಜುನ ತಾನು ದ್ರೌಪದಿಯ ಹತ್ತಿರ ಬಂದು ಸಮಾಧಾನದ ಮಾತನ್ನ ಆಡ್ತಾ ಇದ್ದ. ಇದನ್ನ ವರ್ಣನೆ ಮಾಡ್ತಾ ಮುಂದಕ್ಕೆ ಅರ್ಜುನ ಏನ್ ಮಾಡಿದ ಅನ್ನುವ ಘಟನೆಯನ್ನ ಈಗ ವರ್ಣಿಸ್ತಾರೆ. ಈಗ 17ನೆಯ ಶ್ಲೋಕ. ಇದು ಉದ್ದ ಶ್ಲೋಕ ಇದೆ. ಇತಿ ಪ್ರಿಯಾಂ ವಲ್ಗು ವಿಚಿತ್ರ ಜಲ್ಪೈಃ ಸಸಾಂತ್ವಯಿತ್ವಾಚ್ಯುತಮಿತ್ರಸೂತಃ ಅಭ್ಯದ್ರವತ್ ದಂಶಿತವುಗ್ರಧನ್ವಾ ಕಪಿಧ್ವಜೋ ಗುರುಪುತ್ರಂ ರಥೇನ ಇತಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೆ ಇಷ್ಟು ನಾವೇನು ಹಿಂದಿನ ಪಾಠದಲ್ಲಿ ಕೇಳಿದ್ವಿ, ಅರ್ಜುನ ತಾನು ಒಳ್ಳೆಯ ಸಾಂತ್ವನದ ಮಾತು, ಸಾಂತ್ವಯಿತ್ವ ಅಂತ ಹೇಳ್ತಾರೆ. ಒಳ್ಳೆ ಸಮಾಧಾನ ನೀಡುವಂತ ಮಾತು. ತುಂಬಾ ಬೇಜಾರಲ್ಲಿದ್ದಾಗ ಇನ್ನು ಚೆನ್ನಾಗಿ ಅವ್ರನ್ನ ಇನ್ನೂ ನಿಂದನೆ ಮಾಡಿದ್ರೆ ಆಗ್ಬೇಕಾಗಿದ್ದೀನಿ ಹೀಗೆ ಅಂದ್ರೆ ಅದು ಸಾಂತ್ವನದ ಮಾತಲ್ಲ. ಅವ್ರಿಗೆ ಯಾವ ರೀತಿ ಸಮಾಧಾನ ಆಗಬೇಕೋ ಆ ರೀತಿ ಸಮಾಧಾನದ ಮಾತನ್ನ ದ್ರೌಪದಿಗೆ ಆಗೋ ರೀತಿಯಲ್ಲಿ ಅರ್ಜುನ ತಾನು ಮಾತನಾಡಿದ. ಅವನ ಮಾತು ಹೇಗಿತ್ತು ಅಂದ್ರೆ ವಲ್ಗು ವಿಚಿತ್ರ ಜಲ್ಪೈಹಿ ಅಂತ ಹೇಳಿದ. ಜಲ್ಪ ಅಂದ್ರೆ ಮಾತು, ಒಂದಿಷ್ಟು ಮಾತುಗಳನ್ನ ಆಡೋದು. ಅದ್ ಹೇಗಿತ್ತು? ವಿಚಿತ್ರ. ನಮ್ಗೆ ಅನ್ಸುತ್ತೆ ಅರ್ಜುನ ಈ ತರ ಮಾತನಾಡಿದ್ದ. ಅಶ್ವತ್ಥಾಮನ ತಲೆಯನ್ನ ನಿನ್ನ ಕಾಲ್ ಬುಡಕ್ ಹಾಕ್ತೀನಿ, ಕಾಲಿನ ತೊಳೆದು ನಿನ್ ಕಣ್ಣೀರನ್ನ ಅದ್ಮೇಲೆ ಸುರಿಸು, ಅವ್ ಶುದ್ಧಳಾಗ್ತೀಯ ಅನ್ನೋ ಈ ತರದ ಮಾತು ವಿಚಿತ್ರ ಅನ್ಸತ್ತೆ ನಮಗೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಅಂಥ ಮಾತನಾಡಿದಾಗ ದ್ರೌಪದಿಗೆ ಒಂದ್ ರೀತಿ ಸಂತೋಷನೂ ಆಯ್ತು. ನನ್ನ ಜೊತೆಗೆ ನನ್ನ ಪತಿ ಅರ್ಜುನ ಇದಾನೆ ಎನ್ನುವ ಭಾವನೆನೂ ಇದೆ. ಅಂತೂ ಇಂಥ ವಲ್ಗು ಅನ್ನೋ ಶಬ್ದಕ್ಕೆ ಒಳ್ಳೆ ಮನೋಹರ ಅಂತ, ಮನಸ್ಸಿಗೆ ಹಿಡಿಸುವಂತ ಮಾತು. ಇಂಥ ಮಾತನ್ನ ತಾನು ಅರ್ಜುನ ತನ್ನ ಪ್ರಿಯಳಿಗೆ, ಪ್ರಿಯ ಅಂತಂದ್ರೆ ಇಲ್ಲಿ ದ್ರೌಪದಿ, ಆ ದ್ರೌಪದಿಗೆ ತಾನು ಮಾತನ್ನ ಆಡ್ತಾನೆ. ಇಂಥ ಅರ್ಜುನ ನಿಜವಾಗಿ ಈ ಮಾತನಾಡೋದು ಉಚಿತಾನೆ. ಯಾಕೆ ಅಂದ್ರೆ ಅವನ ಹಿಂದೆ ಸದಾ ಕೃಷ್ಣ ಇದ್ದೇ ಇರ್ತಾನೆ. ಕೃಷ್ಣನ ಅನುಗ್ರಹದಿಂದ ಅರ್ಜುನ ಕೃಷ್ಣಗೆ ಅಂದ್ರೆ ದ್ರೌಪದಿಗೆ ಅಂತ ಮಾತು ಹೇಳಿದ್ದು ಉಚಿತನೇ. ಯಾಕೆ ಅಚ್ಯುತ ಮಿತ್ರ ಸೂತಃ ಅಂತ ಹೇಳ್ತಾರೆ. ಅರ್ಜುನನಿಗೂ ಕೃಷ್ಣನಿಗೂ ಎಂಥ ಬಾಂಧವ್ಯ, ಎಂಥ ನಿಕಟ ಸಂಪರ್ಕ ಇತ್ತು ಅಂದ್ರೆ ಅವನು ಸ್ನೇಹಿತನಾಗಿದ್ದ ಅರ್ಜುನನಿಗೆ ಕೃಷ್ಣ. ಸ್ನೇಹಿತ ಅಂದ್ರೆ ಇಲ್ಲಿ ಹೇಳ್ತಾರೆ ಮಿತ್ರ ಅಂತ ಕರೀತಾರೆ ಸ್ನೇಹಿತನನ್ನ. ಮಿತ್ರ ಅಂದ್ರೆ ಎಂಥವನ್ ಮಿತ್ರ ಆಗ್ತಾನೆ ನಮಗೆ ಅಂದ್ರೆ ಅನಿಮಿತ್ತ ಬಂಧು ಅಂತ. ಏನೋ ನಮ್ಮಿಂದ ಉಪಕಾರ ಆಗತ್ತೆ ಅವನ್ಗೆ, ನಮ್ಮಿಂದ ಏನೋ ಸಹಾಯ ಆಗತ್ತೆ, ಇವನಿಗೆ ಉಪಕಾರ ಮಾಡೋಣ ಇವತ್ತು, ನಾಳೆ ದಿವಸ ಇವನಿಂದ ಸ್ವಲ್ಪ ಲಾಭನೂ ಪಡ್ಕೊಳ್ಳೋಣ ಅಂತ ಇದ್ರೆ
ಅಂಥವನನ್ನ ಮಿತ್ರ ಅಂತ ಕರೆಯಲ್ಲ. ನಮಗೆ ಗೊತ್ತಿಲ್ಲದೆ ತಾನಾಗೆ ಬರ್ತಾನೆ, ತಾನಾಗೆ ಬಂದು ನಮ್ಗೆ ಉಪಕಾರ ಮಾಡಿ ತಾನೇನು ಇಸ್ಕೊಳಲ್ಲ, ಹಾಗೆ ಜಾಗ ಖಾಲಿ ಮಾಡ್ತಾ ಇರ್ತಾನೆ. ಇಂಥವನು ನಿಜವಾದ ಮಿತ್ರ ಅಂತೆ. ಅನಿಮಿತ್ತ ಬಂಧು ಅಂತ, ಯಾವುದೇ ನಿಮಿತ್ತ ಇಲ್ಲ, ಕಾರಣ ಇಲ್ಲದೇನೆ ಬರೋನು ಅಂತ ಅರ್ಥ. ಅಂಥ ಮಿತ್ರತ್ವ ಇತ್ತು. ಕೃಷ್ಣ ತಾನು ಅರ್ಜುನನಿಗೆ ಇಂಥ ಮಿತ್ರನಾಗಿದ್ದ. ಅರ್ಜುನ ಬಯಸ್ಬೇಕು ಅಂತಿಲ್ಲ, ತಾನಾಗೆ ಬಂದು ಅರ್ಜುನನಿಗೆ ಒಳ್ಳೆ ದಾರಿ ತೋರಿಸಿ ಅನುಗ್ರಹ ಮಾಡ್ತಾ ಇದ್ದ. ಕೊನೆಯವರೆಗೂ ಕೂಡ ಅರ್ಜುನನ ಕೃಷ್ಣ ಬಿಡ್ಲಿಲ್ಲ. ಅದು ಮಿತ್ರನ ಲಕ್ಷಣ. ನಮಗೂ ಹಾಗೆ, ನಮಗೂ ಬರೀ ಕೇವಲ ಅರ್ಜುನನಿಗೆ ಮಾತ್ರ ಕೃಷ್ಣ ಮಿತ್ರ ಅಲ್ಲ, ಎಲ್ಲರಿಗೂ ಮಿತ್ರ. ಆದ್ರೆ ನಾವು ಅವನನ್ನ ಮಿತ್ರ ಅಂತ ಸ್ವೀಕಾರ ಮಾಡ್ಬೇಕಷ್ಟೇ. ನಮ್ಮ ಸ್ನೇಹಿತ ಆ ಭಗವಂತ, ಅನಿಮಿತ್ತ ಬಂಧು. ನಾವ್ ಇಲ್ಲದೆ ಇದ್ರೂ ಅವನು ನಮ್ಗೆ ಉಪಕಾರ ಮಾಡ್ದೆ ಎನ್ನುವ ಸ್ಮರಣೆ ಕನಿಷ್ಠ ಪಕ್ಷ ಇರ್ಬೇಕು. ಅದಿದ್ರೆ ತಾನು ಅರ್ಜುನನಿಗೆ ಹೇಗೆ ಇಡೀ ಜೀವನ ತಾನು ಹಿಂದೆ ಇದ್ದು ಅರ್ಜುನನ ಸಂಪೂರ್ಣ ರಕ್ಷಣೆಯನ್ನು ಹೊತ್ತುಕೊಂಡೋ, ಆ ರೀತಿ ನಮ್ಮ ರಕ್ಷಣೆಯನ್ನು ಭಗವಂತ ಹೊರತಾನೆ. ಆದ್ರೆ ನಾವು ಅವರನ್ನ ಮಿತ್ರರಾಗಿ ಸ್ವೀಕಾರ ಮಾಡ್ಬೇಕಷ್ಟೇ. ಅಷ್ಟೇ ಅಲ್ಲದೆ ಇನ್ನೊಂದು ಸೂತ ಅಂತ ಹೇಳ್ತಾರೆ. ಸೂತ ಅಂದ್ರೆ ಸಾರಥಿಯಾಗಿ ರಥವನ್ನ ಓಡಿಸಿದ. ಒಂದ್ ಕಡೆ ಮಿತ್ರ, ಇನ್ನೊಂದ್ ಕಡೆ ಇಡೀ ರಥವನ್ನೇ ಓಡಿಸಿದ. ನಮಗೂ ಅವನ ರಥ ಓಡಿಸ್ಬೇಕಾಗಿದೆ. ಬರೀ ಅರ್ಜುನನ ಪರಿಸ್ಥಿತಿ ಅಲ್ಲ, ನಮ್ಮ ಜೀವನವೇ ದೊಡ್ಡ ರಥ. ನಾವು ಹೆಜ್ಜೆ ಹಾಕ್ಬೇಕು ಅಂದ್ರೆ ರಥ, ಅವನ ರಥದಲ್ಲಿ ಕೂತಿದೀವಿ ಅಂದ್ರೆ ತುಂಬಾ ನಮಗೆ ರಕ್ಷಣೆ ಸಿಗತ್ತೆ. ಅಂತ ಭಗವಂತನೇ ಸಾರಥಿಯಾಗಿ ನಮ್ಮ ಜೀವನವನ್ನ ಪರಿಪೂರ್ಣವಾಗಿ ನಡೆಸ್ಬೇಕು. ಈ ರೀತಿ ಮಿತ್ರ ಸೂತ, ಈ ರೀತಿ ಎರಡು ಪಾತ್ರವನ್ನ ಅರ್ಜುನನ ಈ ವಿಷಯದಲ್ಲಿ ಕೃಷ್ಣ ಹೊಂದಿದ್ದ. ಅಂತ ಅರ್ಜುನ ತಾನು ಈ ತನ್ನ ಹೆಂಡತಿ ದ್ರೌಪದಿಗೆ ಸಾಂತ್ವನ ಮಾಡಾದ್ಮೇಲೆ ಓಡ್ಲಿಕ್ಕೆ ಅಂತ ಶುರು ಮಾಡ್ದ. ಎಲ್ಲಿ ಓಡ್ಲಿಕ್ಕೆ ಶುರು ಮಾಡ್ದ? ತಾನು ಕವಚ ಎಲ್ಲ ಹಾಕೊಂಡ, ದಂಶಿತಃ ಅಂತ ಹೇಳ್ತಾರೆ, ಕವಚ ಹಾಕೊಳ್ಳೋದು ಅಂತ ಅರ್ಥ. ಹಾಕೊಂಡು ಧನುಸ್ಸನ್ನ ಹಿಡ್ಕೊಂಡ, ತನ್ನ ರಥ ಏರ್ದ. ಕಪಿಧ್ವಜ ಅಂತ ಹೇಳ್ತಾರೆ ಅರ್ಜುನನಿಗೆ. ಯಾಕೆ ಅವನ ರಥದ ಧ್ವಜದಲ್ಲಿ ಪತಾಕೆಯಲ್ಲಿ ಕಪಿ ಅಂದ್ರೆ ಹನುಮಂತನ ಪ್ರತೀಕ ಇತ್ತು. ಹಾಗಾಗಿ ಕಪಿಧ್ವಜ ಯಾರು ಅರ್ಜುನ, ಅವನು ರಥ ಏರಿ ತಾನು ಗುರುಪುತ್ರರ ಹತ್ರ ಓಡ್ಲಿಕ್ಕೆ ಶುರು ಮಾಡಿದ. ರಥವನ್ನ ಏರಿ ನಡೆಸ್ಕೊಂಡು ಹೋದ. ಗುರುಪುತ್ರರು ಅಂದ್ರೆ ಈಗ ಅಶ್ವತ್ಥಾಮಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಬಳಿ ಓಡಿಸ್ಕೊಂಡು ಹೋದ ಅಂತ ಇಷ್ಟು ವಿಷಯ ಬಂತು. ಸರಿ, ಅಶ್ವತ್ಥಾಮಾಚಾರ್ಯ ಗೊತ್ತಾಯ್ತು ಅರ್ಜುನ ಓಡಿಸ್ಕೊಂಡು ಬರ್ತಾ ಇದ್ದಾನೆ ನನ್ನನ್ನ ಅಂತ. ಆಗ ಅವರ ಭಾವನೆ ಹೇಗಿತ್ತು? ಇದೆಲ್ಲ ಕನಸಲ್ಲಿ ನಡೀತಾ ಇರೋದ್ ಘಟನೆ, ವಸ್ತುತಃ ನಡೆದಿಲ್ಲ. ಜಾಗೃತ್ ಕಾಲದಲ್ಲಿ ಎಚ್ಚರ ಇದ್ದಾಗ ನಡೆದದ್ದಲ್ಲ, ಅಲ್ಲಿ ಭೀಮ ಬಂದಿದ್ದು. ಆದ್ರೂ ಕನಸದಲ್ಲಿ ಕಂಡಿದ್ದು ಹೇಗ್ ಕಂಡ್ರು ಅಶ್ವತ್ಥಾಮಾಚಾರ್ಯರು, ಅದಿನ್ನೂ ವರ್ಣಿಸ್ತಾ ಇದ್ದಾರೆ. ಮುಂದೆ 18ನೇ ಶ್ಲೋಕದಲ್ಲಿ ಅವರ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಅರ್ಜುನ ಆಚೆಯಿಂದ ಬರ್ತಾ ಇದ್ದಾನೆ ರಥದಲ್ಲಿ, ಯಾವ ವೇಗದಲ್ಲಿ ಬರ್ತಾನೆ. ಅವನು ಬಾಣ ಬಿಡೋ ವೇಗ ಎಷ್ಟಿದೆಯೋ ಅವನ ರಥದಿಂದ ಬರೋದು ಅಷ್ಟೇ ವೇಗ ಇದೆ. ಅಷ್ಟು ವೇಗದಲ್ಲಿ ರಥವನ್ನ ಏರಿ ಅವನು ಆ ಕೋಪದಿಂದನೂ ಬರ್ತಾ ಇದ್ದಾನೆ. ಆ ಕೋಪದಿಂದ ಬರೋ ಅರ್ಜುನ ಇನ್ ಹೇಗಿರ್ಬೇಕು? ವಾಸ್ತವಿಕವಾಗೇ ಭಯಾನಕ ಅರ್ಜುನ, ಅದ್ರ ಕೋಪದಿಂದ ಬೇರೆ ಬರ್ತಾ ಇದ್ದಾನೆ. ಇಂಥ ಅರ್ಜುನ ನೋಡಿದಾಗ ಇವ್ರಿಗೆ ಹೇಗಾಗಿತ್ತು ಪರಿಸ್ಥಿತಿ ಅಂತ ಅದನ್ನ ವರ್ಣನೆ ಮಾಡ್ತಾರೆ 18ನೆಯ ಶ್ಲೋಕ. ಈಗ ಅದನ್ನ ನೋಡೋಣ. ತಮಾಪತಂತಂ ಸವಿಲೋಕ್ಯ ದೂರಾತ್ ಕುಮಾರಹೋದ್ವಿಗ್ರಮನಾರಥೇನ ಪರಾತ್ರವತ್ ಪ್ರಾಣಪರೀಪ್ಸುರ್ವ್ಯಾಂ ಯಾವತ್ ಗಮಂ ವೃತ್ರಭಯಾತ್ ಯಥಾರ್ಕಿಃ. ಈ ಶ್ಲೋಕದಲ್ಲಿ ಕೊನೆ ಸಾಲಿದೆಯಲ್ಲ, ವೃತ್ರಭಯಾತ್ ಯಥಾರ್ಕಿಃ ಅಂತ ಹೇಳಿದ್ನಲ್ಲ, ಯಥಾ ಅರ್ಕಿಹಿ ಅಂತ ಇದು ಒಂದ್ ರೀತಿ ಸಿಗತ್ತೆ. ಮತ್ತೊಂದು ಯಥಾ ಕಹ ಅಂತ ಇನ್ನೊಂದು ರೀತಿ ಶ್ಲೋಕದಲ್ಲಿ ಸಿಗತ್ತೆ ಪಾಠ. ಮತ್ತೊಂದು ಯಥಾ ಅರ್ಕಹ ಅಂತಾನು ಸಿಗತ್ತೆ. ಹಾಗಾದ್ರೆ 3 ಶಬ್ದ ಕೊನೆಗೆ ವ್ಯತ್ಯಾಸ ಬರುತ್ತೆ. ಒಂದ್ರ ಪ್ರಕಾರ ಅರ್ಕಿಹಿ ಅಂತ ಈಗ ಹೇಳಿಕೊಟ್ಟಂತೆ, ಮತ್ತೊಂದು ಯಥಾ ಕಹ ಅಂತ ಹೇಳ್ಬೇಕು, ಮತ್ತೊಂದು ಯಥಾ ಅರ್ಕಹ ಅಂತ ಹೇಳ್ಬೇಕು. ಹಾಗಾದ್ರೆ ಅರ್ಕಹ, ಅರ್ಕಿಹಿ, ಕಹ ಅಂತ ಈ ತರ ಶ್ಲೋಕದಲ್ಲಿ ಕೊನೆಯ ಪದದಲ್ಲಿ ಒಂದು ವ್ಯತ್ಯಾಸ ಇದೆ. ಆದ್ರೆ 3ಕ್ಕೂ ಬೇರೆ ಅರ್ಥ ಇದೆ, ಅದು ವಿಶೇಷ. ಅದನ್ನ ನೋಡೋಣ. ಈಗ ತಮ್ಮ ಆಪತಂತಂ, ಆಪತಂತಂ ಅಂದ್ರೆ ನನ್ನ ಮೇಲೆ ಬೀಳ್ಬೇಕು ಅಂತ ಬರ್ತಾ ಇದ್ದಾನೆ ಅರ್ಜುನ. ಇದನ್ನ ಅಶ್ವತ್ಥಾಮಾಚಾರ್ಯರು ಹೇಳ್ತಾ ಇದ್ದಾರೆ. ಅವನು ದೂರದಿಂದ ಬರ್ತಾ ಇದ್ದಾನೆ. ದೂರದಿಂದ ಅರ್ಜುನನನ್ನ ನಾನು ನೋಡಿದಾಗ ನನಗೆ ಅನ್ನಿಸ್ತು, ಆಯ್ತು ನನ್ನ ಕಥೆಯನ್ನು ಮುಗೀತು. ನನ್ನ ಮನಸ್ಸಿನಲ್ಲಿ ವ್ಯಾಕುಲತೆ, ಭಯ ಕಾಡ್ತಾ ಇದೆ. ಇನ್ನು ಅರ್ಜುನ ಬಂದ್ರೆ ನನ್ನ ದೇಹ ಅದು ಖಂಡಿತ ತ್ಯಾಗ ಆಗ್ಲೇಬೇಕು. ಅಂದ್ರೆ ನನ್ನ ಪ್ರಾಣ ಪಕ್ಷಿ ಹಾರತ್ತೆ ಅಂತ ಅರ್ಥ.
ಪ್ರಾಣ ಪಕ್ಷಿ ಹಾರುವಂತಹ ಪರಿಸ್ಥಿತಿ ನಾನಿದ್ದೀನಿ. ಉದ್ವಿಗ್ನ ಮನಸ್ಸು ಕಳವಳಗೊಳ್ತಾ ಇದೆ, ಕಂಪನ ಅಂತ ನಡುಕ ಬರ್ತಾ ಇದೆ ಅಂತೆ ಅಶ್ವತ್ಥಾಮಾಚಾರ್ಯರಿಗೆ. ಯಾಕೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವಿದೆ. ಜೊತೆಗೆ ಅರ್ಜುನ ಆ ತಪ್ಪಿನ ಇದಕ್ಕೆ ತುಂಬಾ ಕ್ರೋಧದಿಂದ ಅವನು ಬರ್ತಾ ಇದ್ದಾನೆ. ಆ ಅರ್ಜುನ ನೋಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಪ್ರಾಣ ಪರೀಪ್ಸು, ತಮ್ಮ ಪ್ರಾಣ ರಕ್ಷಣೆ ಹೇಗ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ರಥವನ್ನ ಓಡಿಸಿ ವೇಗ ಓಡ್ತಾ ಇದಾರಂತೆ ಯಾರು, ಅಶ್ವತ್ಥಾಮಾಚಾರ್ಯರು. ಅರ್ಜುನನ ಭಯ ಅವರಿಗೆ ಕಂಪನ ನಡುಕ ಬರ್ತಾ ಇದೆ. ಇದು ಹೇಗಿತ್ತು ಅಂದ್ರೆ ರುದ್ರ ಭಯಾತ್ ಯಥಾರ್ಕಿಹಿ ಅಂತ ಒಂದು ಉದಾಹರಣೆ ಕೊಡ್ತಾರೆ. ರುದ್ರದೇವರ ಭಯ ಬಂದಾಗ ಬ್ರಹ್ಮದೇವರು ಓಡ್ ಹೋದ್ರು ಅಂತ ಒಂದು ವಿವರಣೆ ಇದೆ. ಬ್ರಹ್ಮದೇವರು 5 ಮುಖ, ಅಲ್ಲಿ ಒಂದು ಮುಖ ಹೋಯ್ತು ರುದ್ರದೇವರ ವಶದಿಂದ ಅಂತ ನಾವು ಕೇಳಿದೀವಿ. ಅಂತ ಈ ರುದ್ರದೇವರ ಭಯದಿಂದ ಬ್ರಹ್ಮದೇವರು ಹೇಗೆ ಓಡ್ ಹೋದ್ರೋ ಆ ರೀತಿ ಇತ್ತು ಅಂತ ಒಂದು ವರ್ಣನೆಯನ್ನು ಮಾಡ್ತಾರೆ. ಇನ್ನೊಂದು ಅದಕ್ಕೆ ಆ ಪಾಠದಲ್ಲಿ ಅಂದ್ರೆ ರುದ್ರದೇವರ ಭಯ ಆಯ್ತು, ಬ್ರಹ್ಮದೇವರು ಓಡೋದ್ರು ಅಂತ ಬಂತಾನೆ. ಇದು ವಾಸ್ತವಿಕವಾಗಿ ಅಸುರ ಜನ ಮೋಹ ಅಂತ ಹೇಳ್ತಾರೆ. ಅಂದ್ರೆ ದೈತ್ಯ ಜನರಿಗೆ ಮೋಹ ಬರ್ಲಿಕ್ಕೋಸ್ಕರನೇ ಹೀಗೆ ಮಾಡಿದಂತೆ. ನಿಜವಾಗಿ ಅವ್ರು ಬ್ರಹ್ಮದೇವರು ಓಡೋ ಅಗತ್ಯ ಇರ್ಲಿಲ್ಲ. ಆದ್ರೂ ಅಸುರ ಎಲ್ಲ ತಿಳ್ಕೊಳ್ಳಿ ಬ್ರಹ್ಮದೇವರು ಈಗ ಓಡ್ ಹೋಗ್ತಾರ, ಚಿಕ್ಕವರು ರುದ್ರದೇವರು ಅವರಿಂದ ಓಡೋದಲ್ಲ ಬ್ರಹ್ಮದೇವರು ಅಂತ ತಿಳ್ಕೊಳ್ಳಿ ಅಂತ ಒಂದು ಮಾಡಿದ್ರು. ಈ ಪಕ್ಷದಲ್ಲಿ ಯಥಾ ಕಹ ಅಂತ ಹೇಳ್ಬೇಕಂತ ಶ್ಲೋಕ. ಕಹ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಅಂತೂ ಯಥಾ ಕಹ ಅಂತ ಬಂತು. ಇನ್ನೊಂದು ಪ್ರಕಾರ ಯಥಾ ಅರ್ಕಹ ಅಂತ ಒಂದು ಹೇಳ್ತಾರೆ. ಅರ್ಕಹ ಅಂತಂದ್ರೆ ಸೂರ್ಯ ಅಂತ ಅರ್ಥ. ಅದು ಸೂರ್ಯನಿಗೆ ಒಂದು ಅನುಗ್ರಹ ಆಗಿರತ್ತಂತೆ. ಏನ್ ಅನುಗ್ರಹ ಅಂದ್ರೆ ರುದ್ರದೇವರ ಬಳಿ ಒಬ್ಬ ರಾಕ್ಷಸ, ಆ ರಾಕ್ಷಸ ವಿದ್ಯುನ್ಮಾಲಿ ಅಂತ ಅವನ ಹೆಸರು. ಇದನ್ನೆಲ್ಲ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ ವಿಷಯ. ಆ ವಿದ್ಯುನ್ಮಾಲಿ ಎನ್ನುವ ರಾಕ್ಷಸ ತಾನು ರುದ್ರದೇವರಿಂದ ಒಂದು ಬಂಗಾರದ ವಿಮಾನ ಪಡೆದಿರ್ತಾರಂತೆ. ಬಂಗಾರದ ವಿಮಾನ. ಆ ಬಂಗಾರದ ವಿಮಾನ ಪಡ್ಕೊಂಡು ಹತ್ತದ. ಇವನು ಹೇಗೆ ಅಂದ್ರೆ ಸೂರ್ಯನ್ ಹಿಂಬಾಲಿಸ್ಕೊಂಡೇ ಓಡೋದು. ಯಾರು, ಈ ವಿದ್ಯುನ್ಮಾಲಿ ರಾಕ್ಷಸ. ತಾನು ಸಿಕ್ಕ ರುದ್ರದೇವನೋ ಕೊಟ್ರು ಒಳ್ಳೆ ಬಂಗಾರದ ಮಯ ವಿಮಾನ, ಅದು ಫಳಫಳ ಹೊಳಿತಾ ಇದೆ. ಸೂರ್ಯನ ಹಿಂದೆನೇ ಓಡೋಗೋದು. ಇದರಿಂದ ಏನಾಯ್ತು ಅಂದ್ರೆ ರಾತ್ರಿ ಕಾಲ ಇರ್ಲೇ ಇರ್ಲಿಲ್ವಂತೆ. ಯಾವಾಗ್ಲೂ ಬೆಳಕಿದ್ದೇ ಇತ್ತು. ರಾತ್ರಿನೇ ಆಗದೆ ಇದ್ರೆ ಜನ ನಿದ್ದೆ ಮಾಡೋದು ಯಾವಾಗ, ಏನು ಎತ್ತ ಇಲ್ಲ, ರಾತ್ರಿ ಕಾಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವನು ಯಾವಾಗಲೂ ಸೂರ್ಯನ ಹಿಂದೆನೇ ಇರೋದು, ಆ ಬಂಗಾರದ ವಿಮಾನ ಹೊತ್ಕೊಂಡು ಹೋಗೋದು. ಇದನ್ನ ನೋಡಿ ಸೂರ್ಯನಿಗೆ ಸಿಟ್ಟು ಬಂತಂತೆ. ತಕ್ಷಣನೇ ಅವನು ಕೂತಿದ್ನಲ್ಲ ವಿಮಾನ, ಅದನ್ನ ಬೀಳಿಸ್ಬಿಟ್ಟಂತೆ ಸೂರ್ಯ. ಅದ್ ಬೀಳಿಸಿದ್ದಕ್ಕೆ ಇದು ರುದ್ರದೇವ್ರಿಗೆ ಗೊತ್ತಾಯ್ತು, ನಾನು ಕೊಟ್ಟ ವಿಮಾನ ಅದು ಆ ವಿದ್ಯುನ್ಮಾಲಿಗೆ, ಆದ್ರೆ ಸೂರ್ಯ ಹೀಗೆ ಮಾಡಿದಾನೆ ಅಂತ ಹೇಳಿ ಅವರು ರುದ್ರದೇವರಿಗೆ ಕೋಪ ಬಂತಂತೆ. ಆ ಕೋಪ ಬಂದದ್ದಕ್ಕೆ ಸೂರ್ಯ ಓಡಿದ್ದಂತೆ ಓಡ್ದ. ಆ ರೀತಿ ಸೂರ್ಯ ಹೇಗೆ ರುದ್ರದೇವರಿಗೆ ಕೋಪ ಬಂದಾಗ ಓಡಿದ್ನಲ್ಲ, ಆ ತರ ಈ ಅರ್ಜುನ ಬಂದಾಗ ಇಲ್ಲಿ ಈ ಅಶ್ವತ್ಥಾಮಾಚಾರ್ಯರು ಓಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು ಅಂತ. ಅದು ನಿಜವಾಗಿ ಅಶ್ವತ್ಥಾಮಾಚಾರ್ಯರು ರುದ್ರಾಂಶರು, ಅರ್ಜುನ ಇಂದ್ರಾಂಶ. ಇಂದ್ರದೇವರ ಅಂಶನಾದ ಅರ್ಜುನ ಬಂದ್ರೆ ರುದ್ರದೇವರು ಓಡೋ ಅಗತ್ಯ ಇದೆಯಾ? ಅಗತ್ಯ ಇಲ್ಲ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಇದು ಬ್ರಹ್ಮದೇವರನ್ನ ಓಡಿಸಿಕೊಂಡು ಹೋಗೋ ರುದ್ರದೇವರು ಇದಾರಲ್ಲ ಆ ತರ, ಅಂದ್ರೆ ಒಂದು ವ್ಯಾಮೋಹ ಅಷ್ಟೇ. ಆ ರೀತಿ ಅಸುರ ಜನ ಮೋಹನಕ್ಕಾಗಿ ಒಂದ್ ರೀತಿ ಘಟನೆ ನಡೀತಲ್ಲ ಹಾಗೆ ಅಂತ. ಇದು ಒಂದಾಯ್ತು. ಇನ್ನೊಂದು ಅರ್ಕಿಹಿ ಅಂತ ಹೇಳ್ತಾರೆ. ಅರ್ಕ ಅಂದ್ರೆ ಸೂರ್ಯ, ಅರ್ಕಿ ಅಂತಂದ್ರೆ ಆ ಸೂರ್ಯನ ಪುತ್ರ ಅಂದ್ರೆ ಶನೈಶ್ಚರ, ಶನಿದೇವ. ಈ ಶನಿದೇವನು ಕೂಡ ಒಮ್ಮೆ ರುದ್ರದೇವರ ಆ 3ನೇ ಕಣ್ಣಿನಿಂದಾಗಿ ಓಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆ 3ನೇ ಕಣ್ಣು ತೆಗೆದಿದ್ದು ಆ ಕಾಂತಿಗೆ ಹೆದರಿಕೆ ಆಗಿ ಶನಿದೇವ ತಾನು ಓಡಿದ್ದಂತೆ. ಇದು ವಾಯುಪುರಾಣದಲ್ಲಿ ಬರುವಂತಹ ಒಂದು ಘಟನೆ ಅಂತಾನೂ ಕೂಡ ಹೇಳ್ತಾರೆ. ಅಂತೂ ಈ ಟಿಪ್ಪಣಿಗಳ ಪ್ರಕಾರ ಹೀಗೆ 3 ರೀತಿ ಒಬ್ರು ನೋಡಿ ಇನ್ನೊಬ್ರು ಓಡಿರೋ ಹಾಗೆ ಇಲ್ಲಿ ಅರ್ಜುನನನ್ನು ನೋಡಿ ಅಶ್ವತ್ಥಾಮಾಚಾರ್ಯರು ನಿರಂತರ ಓಡ್ತಾ ಇದ್ದಾರೆ ಅಂತ ಇಷ್ಟು ವರ್ಣನೆ ಇಲ್ಲಿ ಬಂತು. ಇದಾದ್ಮೇಲೆ ಏನಾಯ್ತು, ಅಶ್ವತ್ಥಾಮಾಚಾರ್ಯರು ನಿಂತ್ರ ಅಂದ್ರೆ ಹೌದು ಸಾಕಾಯ್ತು. ಎಷ್ಟಂತ ಓಡ್ತಾರೆ ಅರ್ಜುನನ ವೇಗಕ್ಕೆ, ಓಡಿದ್ರು ನಿಂತ್ರು. ಆಗ ಯೋಚನೆ ಮಾಡಿದ್ರು. ಏನ್ ಯೋಚನೆ ಮಾಡಿದ್ರು ಅನ್ನೋದನ್ನ ಈಗ ಮುಂದೆ 19ನೆಯ ಶ್ಲೋಕದಲ್ಲಿ ವಿವರಿಸ್ತಾರೆ. 19ನೆಯ ಶ್ಲೋಕ ಇದು ಚಿಕ್ಕ ಶ್ಲೋಕ. ಯದಾ ಶರಣಮಾತ್ಮಾನಂ ಐಕ್ಷತ ಶ್ರಾಂತ ವಾಹನಂ ಅಸ್ತ್ರಂ ಬ್ರಹ್ಮ ಶಿರೋ ಮೇನೆ ಆತ್ಮತ್ರಾಣಂ ದ್ವಿಜಾತ್ಮಜಃ. ದ್ವಿಜಾತ್ಮಜ ಅಂತ, ದ್ವಿಜ ಅಂದ್ರೆ ದ್ರೋಣಾಚಾರ್ಯರು,
ಉತ್ತಮ ವೇದಾಧ್ಯಯನ ಮಾಡಿದ ವಿಪ್ರರವರು, ಅವರ ಮಗ ಅಂದ್ರೆ ಅಶ್ವತ್ಥಾಮಾಚಾರ್ಯರು, ಇನ್ನು ನನಗೆ ರಕ್ಷಕರು ಯಾರಿಲ್ಲ, ನನ್ನ ಕಾಪಾಡೋರು ಯಾರು ಇಲ್ಲ, ಅಶರಣಂ, ನನಗಿನ್ನು ಶರಣಾಗತಿಯಾಗಿ ಯಾರು ಹೊಂದಬೇಕು, ಯಾರು ಇಲ್ಲ ಅಂತ ಯೋಚನೆ ಮಾಡಿದ್ರು. ಯಾಕೆ ಅಂದ್ರೆ ಶ್ರಾಂತ ವಾಹನಂ, ಅವ್ರು ರಥ ಓಡಿಸ್ಬೇಕಾದ್ರೆ ಕುದುರೆಗಳಿಗೂ ಸುಸ್ತಾಗೋಯ್ತಂತೆ. ಅವುಗಳು ಎಷ್ಟು ವೇಗದಿಂದ ಓಡ್ಲಿಕ್ಕೆ ಸಾಧ್ಯ, ಸಾಕಾಯ್ತು. ವಾಹನಗಳೆಲ್ಲ, ಕುದುರೆಗಳೆಲ್ಲ ಶ್ರಾಂತ, ಬಾಯಾರಿಕೆ ಆಗೋಗಿ ದಣಿದು ಹೋಗಿದೆ ಕುದುರೆಗಳು, ಸಾಕಾಯ್ತು. ಇದನ್ನ ನೋಡಿದ ಮೇಲೆ ಅನ್ನಿಸ್ತು ಅವ್ರಿಗೆ, ಆಯ್ತು ಇನ್ನ ಕುದುರೆಗಳು ಮುಂದೆ ಓಡಲ್ಲ ಅಂದ್ರೆ ಅರ್ಜುನನಿಗೆ ಸಿಗಾಕೊಂಡೆ ಅಂತ ಅರ್ಥ. ಯಾಕೆ ವೇಗದಲ್ಲೂ ಹೋಗ್ಬೇಕು, ಎಷ್ಟು ಬೇಗ ಹೋಗ್ಲಿಕ್ಕೆ ಸಾಧ್ಯ, ಸಾಕಾಯ್ತು ಕುದುರೆಗಳಿಗೆ. ನಿಂತಾಗಿ ಯೋಚನೆ ಮಾಡಿದ್ರಂತೆ ತಕ್ಷಣ, ಹಾಗಾದ್ರೆ ನನ್ನ ರಕ್ಷಣೆ ನಾನ್ ಮಾಡ್ಕೊಡೋದು ಹೇಗೆ, ಈಗ ನನ್ನ ಪ್ರಾಣ ಉಳಿಬೇಕಷ್ಟೇ, ಅದನ್ನ ಉಳಿಸ್ಕೊಡೋದು ಹೇಗೆ ಅಂತ ಯೋಚಿಸ್ತಾ, ಬ್ರಹ್ಮಶಿರ ಅಸ್ತ್ರಂ, ಇನ್ನು ನನ್ನ ತಲೆ ಹೋಗ್ಬಿಡತ್ತೆ ನಿಜ ಈಗ ಅರ್ಜುನನಿಗೆ ಬಿಟ್ರೆ, ಅದು ನನ್ನ ತಲೆ, ನನ್ನ ಪ್ರಾಣವನ್ನ ಕಾಪಾಡೋದು ಯಾವುದು, ಬ್ರಹ್ಮಾಸ್ತ್ರ. ಹಾಗಾದ್ರೆ ಬ್ರಹ್ಮಾಸ್ತ್ರವನ್ನ ನಾನು ಪ್ರಯೋಗಿಸ್ಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಹಾಗಾದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಂಡು ಮುಂದೆ ತಾವು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ಅಂತ ಇದ್ದಾರೆ. ಆಗ ಒಂದು ವಿಷಯ ಹೇಳ್ತಾರೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವ ಮುಂಚೆ ಏನ್ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು, ಸುಮ್ನೆ ಕೈಯಲ್ಲಿ ಬ್ರಹ್ಮಾಸ್ತ್ರ ಇದ್ದು ತಕ್ಷಣ ಪ್ರಯೋಗ ಮಾಡಿದ್ರ ಅಂದ್ರೆ ಹಾಗಲ್ಲ. ಅದ್ರ ಬಗ್ಗೆ ಮುಂದೆ ವಿವರಣೆ ಕೊಡ್ತಾರೆ. 20ನೆಯ ಶ್ಲೋಕ ಈಗ ನೋಡೋಣ. ಅಥೋಪಸ್ಪೃಶ್ಯ ಸಲಿಲಂ ಸಂದಧೇಸ್ತ್ರಂ ಸಮಾಹಿತಃ ಅಜಾನನ್ನಪಿ ಸಂಹಾರಂ ಪ್ರಾಣಕೃಚ್ಛ್ರವುಪಸ್ಥಿತೆ. ಈಗ ಅಶ್ವತ್ಥಾಮಾಚಾರ್ಯರು ತಾವು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವ ಮುಂಚೆ ಮೊದಲು ನೀರನ್ನ ಮುಟ್ಟಿದ್ರು ಅಂತ. ಸಲಿಲಂ ಉಪಸ್ಪೃಶ್ಯ ಅಂತ ಬರುತ್ತೆ. ನೀರನ್ನು ಮುಟ್ಟೋದು ಅಂದ್ರೆ ಏನು ಅಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶುದ್ಧಿ ಆಗ್ಬೇಕು. ನಾವು ಒಂದು ಶುದ್ಧಿಯಾಗಿ ನಾವು ಮಾಡಿಕೊಂಡು ಆ ಒಂದು ಕೆಲಸ ಪ್ರಾರಂಭ ಮಾಡಿದ್ರೆ ಅದು ಕೆಲಸ ಕೈಗೂಡುತ್ತೆ. ಈ ದೃಷ್ಟಿಯಲ್ಲಿ ಮೊದಲು ಆಚಮನ ಮಾಡ್ಬೇಕು. ಆಚಮನ ಮಾಡಿದ್ರೆ ಶುದ್ಧಿ ಆಗತ್ತೆ, ಆಗ ನಾವು ಮಾಡೋ ಕೆಲಸ ಅದು ಸಾಂಗವಾಗಿ ನೆರವೇರುತ್ತೆ. ಈ ನಿಟ್ಟಿನಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿ ಮೊದಲು ಅವರು ಆಚಮನ ಮಾಡಿದ್ದಾರೆ, ಶುದ್ಧವಾದ ನೀರು ತಗೊಂಡು ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಆಶ್ಚರ್ಯ, ಬಿಡೋದು ಗೊತ್ತು, ಅದನ್ನ ಉಪಸಂಹಾರ ಮತ್ ವಾಪಸ್ ತಗೊಳ್ಳೋದು ಅವ್ರಿಗೆ ಗೊತ್ತಿಲ್ಲ. ಸಂಹಾರಂ ಅಜಾನನ್ನಪಿ ಅವ್ರಿಗೆ ಗೊತ್ತಿಲ್ಲ, ಉಪಸಂಹಾರ ಮಾಡೋದು ಹೇಗೆ, ಬ್ರಹ್ಮಾಸ್ತ್ರ ಬಿಟ್ರೆ ಪೂರ್ತಿ ಇಡೀ ಲೋಕಗಳೇ ಭಸ್ಮ ಆಗ್ಬಿಡತ್ತೆ, ಮತ್ತ ಅದನ್ನ ತಡೆಯೋದು ಹೇಗೆ, ಆಯ್ತು ಅಂತ ಅದು ಹಾಗೆ ನಾಶ ಮಾಡ್ತಾನೆ ಇರುತ್ತೆ. ಅಂತ ದೊಡ್ಡ ಅಸ್ತ್ರ ಅದು ಬ್ರಹ್ಮಾಸ್ತ್ರ, ಆದ್ರೆ ಗೊತ್ತಿಲ್ಲ. ಅನಿವಾರ್ಯ ಪ್ರಯೋಗ ಮಾಡೋ ಸಂದರ್ಭ ಬಂದ್ಬಿಟ್ಟಿದೆ. ಯಾಕೆ ಪ್ರಯೋಗ ಮಾಡ್ತಾರೆ ಅಂತಂದ್ರೆ, ಪ್ರಾಣ ಕೃಚ್ಛ್ರೆ ಉಪಸ್ಥೆ, ತಮ್ಮ ಪ್ರಾಣ ಉಳಿಸ್ಕೊಳ್ಬೇಕಾಗಿದೆ, ಪ್ರಾಣಕ್ಕೆ ತೊಂದರೆ ಬರ್ತಾ ಇದೆ. ಆಗ ಅವರು ಏಕಾಗ್ರ ಚಿತ್ತದಿಂದ ಮನಸ್ಸನ್ನ ಹತೋಟಿಗೆ ತಂದ್ಕೊಂಡು ಬ್ರಹ್ಮಾಸ್ತ್ರವನ್ನ ಬಿಡಬೇಕು ಅಂತ ಅನ್ಕೊಂಡಿದ್ದಾರೆ, ಸೇರಿಸ್ಕೊಂಡಿದ್ದಾರೆ ಸಂಧಾನ ಮಾಡ್ಕೊಂಡು. ಈ ಸಂದರ್ಭದಲ್ಲಿ ಏನಾಯ್ತು, ಅವರು ಬ್ರಹ್ಮಾಸ್ತ್ರ ಪ್ರಯೋಗವನ್ನ ಮಾಡಿದ್ರ ಅಂತಂದ್ರೆ, ಆ ವಿಷಯದ ಬಗ್ಗೆ ಹೇಳೋ ಮುಂಚೆ ಆ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳ್ತಾರೆ. ಬ್ರಹ್ಮಾಸ್ತ್ರ ಇವರು ಅಶ್ವತ್ಥಾಮಾಚಾರ್ಯರು ಏನು ಪ್ರಯೋಗ ಮಾಡಬೇಕು ಅಂತ ಸಂಧಾನ ಮಾಡ್ಕೊಂಡು ಹಿಡ್ಕೊಂಡಿದ್ದಾರೆ, ಅಂತಹ ಬ್ರಹ್ಮಾಸ್ತ್ರದ ಪ್ರಭಾವ ಅದು ಹೇಗಿರುತ್ತೆ ಅದ್ರ ಬಗ್ಗೆ ಅರ್ಜುನ ತಾನು ಹೇಳ್ತಾರೆ ಕೃಷ್ಣನ ಬಳಿ. ಅಂತಹ ಘಟನೆಯನ್ನು ಮುಂದಿನ ಶ್ಲೋಕ ನಮಗೆ ವಿವರಿಸ್ತಾ ಇದೆ. 21ನೆಯ ಶ್ಲೋಕ. ತತಃ ಪಾದುಷ್ಕೃತಂ ತೇಜಃ, ಅಲ್ಲಿ ತತಃ ಪ್ರಾದುಷ್ಕೃತಂ, ಇಲ್ಲಿ PDF ನಲ್ಲಿ ತಪ್ಪಾಗಿದೆ, ಅಲ್ಲಿ ಪ್ರಾದುಷ್ಕೃತಂ ಅಂತ ಆಗ್ಬೇಕು ಅದು ಶ್ಲೋಕದಲ್ಲಿ. ಅಲ್ಲಿ ಮುಂದೆ ಎಲ್ಲ ಸರಿಯಾಗಿದೆ, ಈ ಪಾ ಅಂತ ಆಗ್ಬಿಡಿದೆ. ತತಃ ಪ್ರಾದುಷ್ಕೃತಂ ತೇಜಃ ಪ್ರಚಂಡಂ ಸರ್ವತೋ ದಿಶಂ ಪ್ರಾಪತತ್ತದಭಿಪ್ರೇಕ್ಷ್ಯ ವಿಷ್ಣುಂ ಜಿಷ್ಣುರುವಾಚಃ. ಆ ಬ್ರಹ್ಮಾಸ್ತ್ರ ಸಂಧಾನ ಮಾಡ್ತಾ ಇದ್ರು ಯಾರ, ಅಶ್ವತ್ಥಾಮಾಚಾರ್ಯ. ಆಗ ಬ್ರಹ್ಮಾಸ್ತ್ರದ ಬೆಳಕು ಹೊರಗ್ ಬಂತಂತೆ. ಪ್ರಾದುಷ್ಕೃತಂ, ಹೊರಗ್ ಬಂತು ಬೆಳಕು. ಹೊರಗ್ ಬಂದಿದ್ದು ತುಂಬಾ ಭಯಂಕರವಾದ ತೇಜಸ್ಸು. ಆ ಭಯಂಕರವಾದ ತೇಜಸ್ಸು ಏನು ಹೊರಗ್ ಬಂದಿದೆ, ಅದು ಎಲ್ಲಾ ದಿಕ್ಕುಗಳಿಗೆ ಪ್ರಸಾರ ಅಂತೆ. ಬ್ರಹ್ಮಾಸ್ತ್ರ ಸಂಧಾನ ಮಾಡಿದ್ದು, ಆ ಬ್ರಹ್ಮಾಸ್ತ್ರದ ಕಾಂತಿ ಹೊಳಪು
ಇಡೀ ದಿಕ್ಕುಗಳಲ್ಲೆಲ್ಲ ಪಸರಿಸಿ ಹೋಗಿದೆ. ಎಲ್ಲಾ ದಿಕ್ಕುಗಳಲ್ಲಿ ಭಯಂಕರವಾದದಂತೆ ಆ ತೇಜಸ್ಸು. ಅದನ್ನು ನೋಡಿದ ಕೂಡಲೇ ಕೃಷ್ಣನ ಮುಖ ನೋಡ್ತಾನೆ ಅರ್ಜುನ. ಕೃಷ್ಣನ ಮುಖ ನೋಡಿ ಅರ್ಜುನ ತಾನು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಆ ಸಂದರ್ಭದಲ್ಲಿ ಜಿಷ್ಣು ವಿಷ್ಣು ಉವಾಚ. ಜಿಷ್ಣು ಅಂದ್ರೆ ಜಯ, ಯಾವತ್ತು ತನ್ನ ಕೈಯಲ್ಲಿ ಜಯವನ್ನ ಪಡೆದಿರೋನು ಅರ್ಜುನ. ಅವನು ಅಷ್ಟು ಜಯಶಾಲಿಯಾಗಿದ್ರು. ಈ ಬ್ರಹ್ಮಾಸ್ತ್ರ ಸಂಧಾನವನ್ನು ನೋಡಿ ಅದರ ಕಾಂತಿ ತುಂಬಾ ವರ್ಚಸ್ಸು ವಿಲಕ್ಷಣ ಅದು ಬ್ರಹ್ಮಾಸ್ತ್ರದ್ದು. ಅದನ್ನ ಏನ್ ಮಾಡೋದು ಅಂತ ಯೋಚಿಸ್ದ ಯಾರು ಅರ್ಜುನ. ಆಗ ಕೃಷ್ಣನನ್ನ ಕುರಿತು ಮತ್ತೆ ನೋಡಿದ. ಅದಕ್ಕೆ ಸದಾ ಕೃಷ್ಣ ಹಿಂದಕ್ಕೆ ಇರ್ತಾನೆ. ಅವನು ಈ ಸಂದರ್ಭದಲ್ಲಿ ಕೃಷ್ಣನ ಪ್ರಾರ್ಥನೆಯನ್ನ ಮಾಡ್ತಾನೆ ಅರ್ಜುನ. ಇದು ತುಂಬಾ ನಮಗೆ ಒಳ್ಳೆಯ ಶ್ಲೋಕ. ಸಾಮಾನ್ಯವಾಗಿ ಏನಾದ್ರೂ ಸಮಸ್ಯೆ ನಮ್ಗಳಿಗಿದ್ರೆ ಏನೋ ಒಂದು ತೊಂದರೆಗಳಿದ್ರೆ ಆಗ ಅದರ ಪರಿಹಾರಕ್ಕೋಸ್ಕರ ಈ ಭಾಗವತದ ಈ ಪದ್ಯ ಹೇಳ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಬ್ರಹ್ಮಾಸ್ತ್ರ ಸಂಧಾನ ಮಾಡಿ ಇಡೀ ಲೋಕಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಬೇಕು ಅಂತ ಹೊರಟರು ಯಾರು ಅಶ್ವತ್ಥಾಮಾಚಾರ್ಯ. ತಮ್ಮ ಪ್ರಾಣ ರಕ್ಷಣೆಗಾಗಿ ಅದು ಅರ್ಜುನನ ಮೇಲೆ. ಅಂತ ಬ್ರಹ್ಮಾಸ್ತ್ರದ ಮುಂದೆ ಯಾವುದು ಪ್ರಬಲವಾದ ಅಸ್ತ್ರ ಇಲ್ಲ, ತುಂಬಾ ಕಷ್ಟ. ಅಂತ ಬ್ರಹ್ಮಾಸ್ತ್ರದಿಂದ ಏನೇನು ಘಟನೆಗಳಾಗಬೇಕು ಅಂತ ಸಂದರ್ಭದಲ್ಲಿ ಕೃಷ್ಣನ ಬಳಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಈ ನಮ್ಮನ್ನು ರಕ್ಷಣೆ ಮಾಡುವಂತ ಒಂದು ಪ್ರಾರ್ಥನೆ ಮಾಡ್ತಾನೆ. ಇದು ತುಂಬಾ ಅಪರೂಪದ ಶ್ಲೋಕ, ತುಂಬಾ ಸಿದ್ಧಿಪ್ರದ ಶ್ಲೋಕ ಅಂತ ಹೇಳ್ತಾರೆ. ಇದರ ಪಾರಾಯಣ ತುಂಬಾ ಸಲಿ ಮಾಡ್ಬೇಕಂತೆ, ಅಂತ ಅದ್ಭುತವಾದ ಶ್ಲೋಕ. ಈಗ 22ನೆಯ ಶ್ಲೋಕ. ಆ ಶ್ಲೋಕವನ್ನ ಇದರ ದಿವಸ ಹೇಳಿಕೊಡ್ತೇನೆ. ಅದರ ವಿವರಣೆ ಮತ್ತೆ ನಾಳೆ ದಿವಸ ಮಾಡ್ತೇನೆ. ಅರ್ಜುನ ಉವಾಚ ಅಂತ ಹೇಳಿ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾರೆ. ಕೃಷ್ಣನ ಪ್ರಾರ್ಥನಾ ಭಾಗ. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸೃತೇಃ. ಹೀಗೆ ಅರ್ಜುನ ಮಾಡಿದ ಕೃಷ್ಣನ ಸ್ತೋತ್ರ, ಅದು ಆಪತ್ಕಾಲದಲ್ಲಿ ಮಾಡಿದ ಕೃಷ್ಣನ ಸ್ತೋತ್ರ. ನಮಗೇನಾದ್ರು ಆಪತ್ತು ಬಂದಿದ್ರೆ, ಸಾಮಾನ್ಯವಾಗಿ ಆಪತ್ನಲ್ಲೇ ಇದೀವಿ ವಾಸ್ತವಿಕ, ಯಾಕೆ ಸಂಸಾರಕ್ಕೆ ಬಂದಿದೀವಿ ಅಂದ್ರೆ ಆಪತ್ತು ಇದೆ ಅಂತಾನೆ ಅರ್ಥ. ಇಂಥ ಆಪತ್ಕಾಲದಲ್ಲಿ ಸದಾ ಪ್ರತಿ ದಿವಸ ಹೇಳಬೇಕಾದ ಅತ್ಯುತ್ತಮ ಭಾಗವತದ ಪದ್ಯ ಇದು. ಇದರ ವಿವರಣೆಯನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಇದು ಸೂಚನೆ, ಅದು ಮುಂದಿನ ಪಾಠ, ಅದು ನಾಳೆ ಇಲ್ಲ, ನಾಳೆ ಪಾಠ ಇರೋದಿಲ್ಲ. ನಾಡಿದ್ದು ಪುನಃ ಭಾಗವತದ ಪಾಠ, ಹಾಗೆ ಸುಧಾ ಪಾಠವು ಕೂಡ ನಾಳೆ ಇರೋದಿಲ್ಲ, ಪುನಃ ನಾಡಿದ್ದು ಪ್ರಾರಂಭ ಆಗತ್ತೆ ಮತ್ತೆ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಆಚಾರ್ಯರಿಗೆ ಬ್ರಹ್ಮಾಸ್ತ್ರ ಸಂಹಾರ ಮಾಡೋದು ನಿಜವಾಗ್ಲೂ ಗೊತ್ತಿರ್ಲಿಲ್ವಾ ಆಚಾರ್ಯ? ಇವಾಗ ಅವ್ರು ಗೊತ್ತಿರ್ಲಿಲ್ವಾ? ಹೇಳ್ತಾರೆ ಸಂಹಾರಂ ಅಜಾನಂತಿ. ಅಲ್ಲ, ನಾನು ಯಾಕೆ ಕೇಳಿದೆ, ಸ್ವಾಮಿಗಳದ ಪ್ರವಚನದಲ್ಲಿ ನಾನು ಕೇಳಿದೆ, ಇಬ್ರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ, ಆಮೇಲೆ ಕೃಷ್ಣ ಹೇಳ್ತಾನೆ ಇಬ್ರು ಉಪಸಂಹಾರ ಮಾಡ್ಕೊಳ್ರಿ ಅಂತ. ಇನ್ನು ಈಗ ಮುಂದೆ ಘಟನೆ ನಡೀತಾ ಇದೆ. ಇನ್ನು ಈಗ ಇದೆಲ್ಲ ಸ್ವಪ್ನದಲ್ಲಿ ಅವ್ರು ನೋಡ್ತಾ ಇರೋದು, ಇನ್ನು ಕೂಡ ಸ್ವಪ್ನದ ಘಟನೆಯಾಗಿ ನಡೀತಾ ಇದೆ ಇದೆಲ್ಲ. ಅದಕ್ಕೋಸ್ಕರ ಇನ್ನು ವಿವರಣೆ ಇದೆ, ಮುಂದೆಲ್ಲ ಬರುತ್ತೆ. ಸರಿ, ಆಗ್ಬೋದ? ಸಾಷ್ಟ ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ.